ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನಿರು ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ಇವ್ರದೇ ಆದಂತ ಒಂದು ಸಂಸ್ಥೆ ಓಪನ್ ಮಾಡ್ಕೊಂಡು ಕಲಬುರಗಿಯಲ್ಲಿ ಇರೋಂತ ಜನಗಳಿಗೆ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ನಾವು ಲೋನ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಸುಮಾರು 50ರಿಂದ 55 ಜನಕ್ಕೆ ಹೆಚ್ಚು ಇವತ್ತು ಅವ್ರ ಹತ್ರ ಹಣ ಪಡೆದು ಅವರಿಗೆ ಯಾವುದೇ ರೀತಿಯ ಲೋನ್ ಮಾಡ್ದೇನೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಏನೇ ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ಏನು ಸಂಸ್ಥೆ ಓಪನ್ ಮಾಡಿರ್ತಾರೆ, ಇವರು ಓನರ್ ಬಂದು ಅವ್ರ ಹೆಸರು ಯಮ್ನೂರ್ ಗಾರೇಕರ್ ಅಂತ ಹೇಳಿ, ಇವ್ರ ಹೆಸರು ಗೌರಿಕರ್ ಅಂತ ಹೇಳಿ. ಈ ವ್ಯಕ್ತಿ ಮೂಲತಃ ಬಂದು ಗದಗ್ ಡಿಸ್ಟಿಕ್ ಅವರು ಆಗಿದ್ದು ಇವ್ರ ವಿರುದ್ಧ ಆಲ್ರೆಡಿ ನಾವ್ ಏನ್ ಮಾಡಿದೀವಿ, ಸ್ಟೇಷನ್ ಬಾಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ನಾವು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದೀವಿ. ಹಾಗಾಗಿ ಮತ್ತೆ ಈ ವಿಷಯ ಕುರಿತು ಕಲಬುರಗಿ ಜಿಲ್ಲಾ ಅಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಏನು ಈ ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಏನ್ ಇವರು ಒಂದು ಸಂಸ್ಥೆ ಮಾಡ್ಕೊಂಡು ಜನರಿಗೆ ಯಾಮರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ದುಡ್ಡು ಹೊಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯ ವಿರುದ್ಧ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಏನು ಅನ್ಯಾಯ ಒಳಗಾಗಿದ್ದಾರೆ, ಯಾರಿಗೆ ವಂಚನೆ ಮಾಡಿದ್ದಾರೆ, ಅವ್ರದ್ದೇನು ದುಡ್ಡು ತಗೊಂಡು ಏನು ಸಂಸ್ಥೆ ನಡೆಸ್ತಾ ಇದ್ದಾರೆ, ಇವ್ರ ವಿರುದ್ಧ ಆದಷ್ಟು ಬೇಗ ಕಾನೂನು ಕ್ರಮ ತಗೊಂಡು ಇವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂತ ಇದೀವಿ. ಇವರು ಸುಮಾರು ಒಬ್ಬೊಬ್ಬರ ಹತ್ರ 15ರಿಂದ 20, 20ರಿಂದ 30 ಈ ತರ ದುಡ್ಡು ತಗೊಂಡು ಯಾಮರಿಸಿದ್ದಾರೆ. ಇವರಿಗೆ ದುಡ್ಡು ಕೊಟ್ಟಿರುವಂತ ಫೋನ್ ಪೇ ಆನ್ಲೈನ್ ಮುಖಾಂತರ ದುಡ್ಡು ಕೊಟ್ಟಿದ್ದಾರೆ. ಹಾಗಾಗಿ ಇವ್ರ ಹತ್ರ ಎಲ್ಲ ಅಥೆಂಟಿಕ್ ಆಗಿ ಪ್ರೂಫ್ ಇದೆ. ಸೊ ಈ ಪ್ರೂಫ್ ಇಟ್ಕೊಂಡು ನಾವು ಏನು ಈ ಸಂಸ್ಥೆ ಏನು ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ನೀವು ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ನಾವು ಲೋನ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತ ಹೇಳಿ ಏನ್ ನೀವು ಜನರಿಗೆ ಯಾಮರಿಸ್ತಾ ಇದ್ದೀರಾ, ದಯವಿಟ್ಟು ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ತರ ನೀವು ಯಾಮರ್ಸೋದ್ ಬಿಟ್ಟು ಸ್ವಲ್ಪ ನಿಮ್ಮ ಶ್ರಮದಿಂದ ನೀವು ಕಷ್ಟಪಟ್ಟು ದುಡಿದು ಜನರಿಗೆ ಒಳ್ಳೆ ಮಾಡುವಂತ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. 20-30 ಸಾವಿರ ರೂಪಾಯಿ ತಗೊಂಡಿದ್ದಾರೆ ಲೋನ್ ಮಾಡ್ತಂದು. 20 ಲಕ್ಷ 25 ಲಕ್ಷ ರೂಪಾಯಿ ಲೋನ್ ಮಾಡ್ತಂದು ಅಮೌಂಟ್ ತಗೊಂಡು ಈಗ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗಿದ್ದಾರೆ. ಶಟರ್ ಸಂಡಕ್ಕೆ ಹಾಕಿದ್ದಾರೆ. ಅವ್ರೊಂದು ಗ್ರೂಪೇ ಅದ ಅವ್ರದ್ದು. ಎಲ್ಲ ಫೋನ್ ಹಚ್ಚಿದ್ರು 3 ನಂಬರ್ ಕೊಟ್ಟಿದ್ದಾರೆ. 3 ನಂಬರ್ ಸ್ವಿಚ್ ಆಫ್ ಅಂತ ಹೇಳ್ತಾ ಇದೆ. ಇನ್ನ ತಕ್ಕ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ಲ ನಮಗೆ. ಈಗ ಇದ್ರ ಬಗ್ಗೆ ಎಲ್ಲರೂ ಕಲ್ತಿ ನಮ್ಮ ದುಡ್ಡು ವಾಪಸ್ ಕೊಡ್ಬೇಕಂತ ಕೇಳ್ಬೋದು. ಮನವಿ ಮಾಡಿದ್ದಾರೆ ಡಿಸಿ ಆಫೀಸ್ಗೆ. ಟೋಟಲ್ ಒಂದು 30-35 ಜನ ಇದ್ದೇವ್ರು. ಗುಲ್ಬರ್ಗ ಲೋಕಲ್. ಟೋಟಲ್ ಅಮೌಂಟ್ ಅದೇ ರೀ, ಮನುಷ್ಯಾಗ 30-40 ಸಾವಿರ ರೂಪಾಯಿ ತಗೊಂಡಿದ್ದಾರೆ. ಟೋಟಲ್ 50 ಜನ. ಟೋಟಲ್ ಲೆಕ್ಕ ಮಾಡಿದ್ರೆ 5 ಲಕ್ಷ ರೂಪಾಯಿ ಮೇಲೆ ಆಗುತ್ತದೆ. ಅವರಷ್ಟು ಅಮೌಂಟ್ ತಗೊಂಡು ಹೋಗ್ಬಿಟ್ಟಾರೆ ಫೋನ್ ಸ್ವಿಚ್ ಆಫ್ ಮಾಡಿ. ಇಲ್ಲಿವರೆಗೂ ನಮ್ಮ ಫೋನ್ ಕರೆ ಬಂದಿಲ್ಲ ಅವರು. ಸರ್ ಈಗ ಎಲ್ಲಂತ ನೀವೇ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಯಾವ ಲೋನ್ ಮಾಡ್ತೀವಿ ಇದು ಯಾವ್ದ್ರಿ PM BJP ಅಂತ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದು ಲೋನ್ ಮಾಡ್ತಂದು ತಗೊಂಡಿದ್ದಾರೆ ಅಮೌಂಟ್. ಇಲ್ಲಿವರೆಗೂ ಏನೂ ಇಲ್ಲ. ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವ್ರು ನಮಗೆ ಚೆಕ್ನು ಕೊಟ್ಟಿದ್ದಾರೆ. 20-30-50 ಸಾವಿರ ರೂಪಾಯಿ ಚೆಕ್ನು ಕೊಟ್ಟಿದ್ದಾರೆ. ಲೋನ್ ಮಾಡ್ತಂದು ಬೇಕಾದ್ರೆ ಈ ಡೇಟಿಗೆ ಲೋನ್ ಆಗಿಲ್ಲ ಅಂದ್ರೆ ನಮ್ಮ ಚೆಕ್ ಏನ್ ಮಾಡ್ರಿ ಬೇಕಾದ್ರೆ ನೀವು ತಗೋಬಹುದು, ಏನ್ ಬ್ಯಾಂಕಿಗೆ ಬಂಕ್ಸ್ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದಾರೆ. ಈ ಘಟನೆ ಆಗಿ ಮತ್ತೆ ಒಂದು 15-20 ದಿವಸ 1 ತಿಂಗಳಾಗಿ ಬಂತು. 1 ಮಂತ್ ಐತಿ. ಇಲ್ಲ ಕಾಂಟ್ಯಾಕ್ಟ್ ಇಲ್ಲ. ಫೋನ್ ಸ್ವಿಚ್ ಆಫ್ ಆಯ್ತು. ಬರೀ ಡೇಟ್ ಹೇಳಿದಾರೆ, 1 ತಾರೀಕು ಕೊಡ್ತೇವೆ, 10 ತಾರೀಕು ಮಾಡ್ತೇವೆ, ಬರೀ ಡೇಟ್ ಹೇಳಿದಾರೆ ಮುಂದೆ. ತಕ್ಕ ಯಾವ್ದು ಆ ಡೇಟಿಗೆ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಮಾಡಿರ್ತಾರೆ ಅವ್ರ ನಂಬರ್. ಆಫೀಸ್ಗೆ ಹೋದ್ರೆ ಆಫೀಸ್ ಎಲ್ಲ ಮುಚ್ಚಿದ್ದಾರೆ, ಶಟರ್ ಹಾಕಿಬಿಟ್ರೆ. ಅವರು ಇಲ್ಲಿ ಡಂಟೋಜಿ ಹತ್ರ. ನಮ್ಮ ಜಗದೀಶ್.